ನಮಸ್ಕಾರ. ನನ್ನ 4 ನಿಗಮದ ಸಾರಿಗೆ ನೌಕರು ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಹಲವಾರು ಗ್ರೂಪಲ್ಲಿ ಹಲವಾರು ಕೂಡ ನಮ್ಮ ನೌಕರು ಚರ್ಚೆ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅಂದರೆ ವೇತನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಹಲವಾರು ಹಿರಿಯ ಮುಖಂಡರಾಯಿತು, ಯುವ ಮುಖಂಡರಾಯಿತು ಮತ್ತು ನೌಕರು, ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ನೌಕರು ಹೋರಾಟಗಾರರು, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಕೆಲವರು ವಾದ ಮಾಡ್ತಾಯಿದ್ದೀರಾ ಅಗ್ರಿಮೆಂಟ್ ಆಗಬೇಕಂತೇಳಿ, ಕೆಲವರು ವಾದ ಮಾಡ್ತಾಯಿದ್ದಾರೆ ಸಮಾನ ವೇತನ ಬೇಕಂತೇಳಿ. ಸ್ನೇಹಿತರೆ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈ ಮೊನ್ನೆ ಒಬ್ಬ ತಿರುಮಲೇಶ್ ಅಂತ ಇದನ್ನು ಒಂದು ವಿಡಿಯೋ ಮಾಡಿ ಕೂಟದ ಅಧ್ಯಕ್ಷ ಚಂದ್ರನದು ಮಾಸ್ ಕಾರ್ಡ್ ಕೇಳ್ತಾ ಇದ್ದ. ಇವೆಲ್ಲ ಕೆಲಸಕ್ಕೆ ಬಾರ್ದು ವಿಚಾರಗಳು. ತನ್ನ ಡಿಸ್ಮಿಸ್ ಆಗಿದ್ದಾನೆ, ತನ್ನ ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ ಅದರ ಬಗ್ಗೆ ಅರಿವಿಲ್ಲದಂಥ ವ್ಯಕ್ತಿ ಅವನು. ಆಮೇಲೆ ಮೊನ್ನೆಯೊಬ್ಬರು ಒಂದು ವಿಡಿಯೋ ಮೂಲಕ ಕೂಟದ ಅಧ್ಯಕ್ಷರನ್ನ ಪರಿಚಯ ಏನು ಒಂದು ಪ್ರಶ್ನೆ ಮಾಡ್ತಾಯಿದ್ರು, ಕಿರಣ್ ವಿ ಅಂತೇಳಿ. ಅವನು KSRTC ಸಿಬ್ಬಂದಿ. ಅವನಿಗಂತೂ ಒಂಚೂರು ಜ್ಞಾನ ಇಲ್ಲ, ಒಂದು ಇಂಚು ಮಾಹಿತಿ ಇಲ್ಲ ಅವನಿಗೆ. ಸುಮ್ಮನೆ ಇತ್ತಿತ್ತಲಾಗೇನೋ ಬರ್ತಾ ಇದೆ, ಅದಕ್ಕೆ ಬರ್ತಾನೆ ಒಂದು 2-3 ವಿಡಿಯೋ ಮಾಡ್ತಾನೆ. ಏನು ದೊಡ್ಡ ಮೇಧಾವಿ MBBS ಏನು MCOM ಓದಿರೋ ಟೈಪು ಇಲ್ಲಿ ಪ್ರಶ್ನೆ ಮಾಡ್ತಾನೆ. ನನಗನ್ಸುತ್ತೆ ಅವನು ಓದಿದೆ SLC ಅಂತ ಕಾಣುತ್ತೆ. ಅದು ತಾನು ಬರೆದು ಪಾಸಾಗಿದ್ದಾನೋ ಮತ್ತು ಬೇರೆಯವ್ರು ಕಾಪಿ ಮಾಡಿ ಪಾಸಾಗಿದ್ದಾನೋ ದೇವ್ರಿಗೆ ಗೊತ್ತು. ಅದು ಬೇರೆ ವಿಚಾರ ಇರಲಿ. ನಾವು ವೈಯಕ್ತಿಕ ವಿಚಾರಗಳನ್ನ ಯಾಕೆ ಮಾತಾಡಲ್ಲ ಅಂದರೆ, ಇಂಥ 3 ಬಿಟ್ಟವ್ರು ಬಂದಿಲ್ಲಿ ಮಾತಾಡ್ತಾರೆ ನೋಡಿ, ಅದಕ್ಕೋಸ್ಕರ ಅವ್ರು ಮಾತಾಡೋದು. ಈ ತಿರುಮಲೇಶನ್ಗೆ ನೇರವಾಗಿ ತಾನು ಯಾವ ಕೇಸಲ್ಲಿ ಡಿಸ್ಮಿಸ್ ಆದ, ತನ್ನ ಪ್ರಕರಣ ಏನು, ಅದ್ರ ಜವಾಬ್ದಾರಿ ಏನು, ಅದನ್ನು ಬಿಟ್ಟಿದ್ದಾರೆ. ಇನ್ನೊಬ್ರದ್ದು SLC ಮಾರ್ಕ್ಸ್ ಕಾರ್ಡ್ ಕೇಳೋದು, PUC ಮಾರ್ಕ್ಸ್ ಕಾರ್ಡ್ ಕೇಳೋದು, ಇವೆಲ್ಲ ಸಾರಿಗೆ ಸಂಸ್ಥೆ ನೌಕರಿಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗ್ತವ? ಆಗಲ್ಲಲ್ವಾ? ಹಾಗಾಗಿ ಸ್ನೇಹಿತರೆ, ನಾನು ಕಿರಣ್ಗೂ ಮತ್ತು ಆಮೇಲೆ ತಿರುಮಲೇಶನ್ಗೂ ನೇರವಾಗಿ 2 ಪ್ರಶ್ನೆ ಮಾಡ್ತಾಯಿದ್ದೀನಿ. ನೇರವಾಗಿ 2 ಪ್ರಶ್ನೆ ತಾಕತ್ತಿದ್ರೆ ಉತ್ತರ ಕೊಟ್ಟರು ನಿಮ್ಮ ಕಡೆ. ಪ್ರತಿ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟು ಆಗಬೇಕು, ಒಂದು ನಿಯಮ ಇದೆ, ಸತ್ಯ. ಅದನ್ನು ನಾನು ಕೂಡ ಒಪ್ಕೋತಾ ಇದ್ದೀನಿ. ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ. ಇದು ಪದ್ಧತಿ ಜಾರಿಯಲ್ಲಿದೆ, ಅದನ್ನು ನಾನು ಒಪ್ಕೋತೀನಿ, ನೀವು ಒಪ್ಕೋತೀರಾ. ಅದೊಂದು ನಿಯಮ. ಈ ನಿಯಮ ಬಂದಿದ್ದು ಯಾವಾಗ? 4 ವರ್ಷಕ್ಕೊಮ್ಮೆ ಅಂತ ಯಾಕೆ ಮಾಡ್ಕೊಂಬಂದ್ರಿ? ಒಂದನೇ ಪಾಯಿಂಟ್. ಆದರೆ 2ನೇ ವಿಚಾರ ತಗೊಳ್ಳಿ. ಪ್ರತಿ 4 ವರ್ಷಕ್ಕೊಮ್ಮೆ ಡಿಸೆಂಬರ್ಗೆ ಎಂಡ್ ಆಗುತ್ತೆ ನಮ್ಮದು ಅವಧಿ, ವೇತನ ಅವಧಿ. ಜನವರಿಯಲ್ಲಿ ಹೊಸ ಸಂಬಳ ನಮ್ಗೆ ಕೊಡಬೇಕು. ಯಾವ ಕಾಲದಲ್ಲಿ ಆಗಿದೆಯಪ್ಪ? ಯಾವ ಕಾಲದಲ್ಲಿ ಆಗಿದೆ ನಿಮ್ಮ ಕಡೆಯಿಂದ ನೋಡೋಣ, ತೋರಿಸ್ರಿ. ಯಾವ ಕಾಲದಲ್ಲಿ ಕೂಡ ಆಗಿಲ್ಲ. 2 ವರ್ಷ, 1 ವರ್ಷ, 6 ತಿಂಗಳು, 8 ತಿಂಗಳು ಕಳಿಬೇಕು, ಮುಸ್ಕಾರ ಮಾಡಬೇಕು, ಗಾಡಿಗಳ ಬಂದ್ ಮಾಡಬೇಕು, ನಿಲ್ಸ್ಗೆ ಹೋಗಬೇಕು, ಡಿಸ್ಮಿಸ್ ಆಗಬೇಕು, ವರ್ಗಾವಣೆ ಆಗಬೇಕು, ಸಸ್ಪೆಂಡ್ ಆಗಬೇಕು. ಯಾರು? ಚಾಲಕ ಮತ್ತು ನಿರ್ವಾಹಕನ ಹೊರತುಪಡಿಸಿ ಬೇರೆ ಯಾರು ಕೂಡ ಇಲ್ಲ 100% ಭಾಗವಹಿಸಲ್ಲ. ಅದು ಅರಿವಿದೆ ನಿಮಗೇನಾದರೂ? ಅದರ ಅರಿವಿದೆಯೇನಪ್ಪ ನಿಮಗೆ? ದೊಡ್ಡ ಮೇಧಾವಿ ಥರ ಬಿಲ್ಡಪ್ ಕೊಡ್ತಾಯಿದ್ದೀರಾ ಬಂದು. ಅದರ ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ನೀವೆಲ್ಲ. ಆಯಿತು, 4 ವರ್ಷ ಮುಗೀತಾ? ಯಾಕೆ ಕರೆದಿಲ್ಲ ನಿಮ್ಮನ್ನ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು? ಯಾಕೆ ಕರೆದಿಲ್ಲ ನಿಮ್ಮನ್ನು? ಪದ್ಧತಿ ಐತಿ, ಒಪ್ಕೊಳ್ಳೋಣ. ಆ ಪದ್ಧತಿ ಯಾಕೆ ನಡ್ಕೊಂಬರ್ತಾ ಇಲ್ಲ? ಕರೆದು ಮಾತಾಡಿ ಏನೋ 5-10 ಕೊಡ್ಬೋದಾಗಿತ್ತಲ್ಲ ನಮಗೆ, ಯಾಕೆ ಕೊಟ್ಟಿಲ್ಲ? ಒಬ್ರು ಯಾರೋ ಹಿರಿಯ ಮುಖಂಡರು, ನಿವೃತ್ತಿ ನೌಕರರು ಪ್ರಣಾಳಿಕೆಯಲ್ಲಿ 3 ನಾಮ ಹಾಕಿದ್ದಾರೆ, 3 ನಾಮ ಹಾಕಿ ಇಟ್ಟು ನಿಮ್ಮ ಪ್ರಣಾಳಿಕೆ ಘೋಷಣೆ ಮಾಡಿದೆ ಅಂತ ಹಕ್ಕಿ ಕೊಡ್ತಾಯಿದ್ರು. ಒಂದು ರಾಷ್ಟ್ರೀಯ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲ ಸುಳ್ಳೋದನ್ನು ಹಾಕಕ್ಕೆ ಬರುತ್ತಾ? ನೀವೇ ಹೇಳಿ ನೋಡೋಣ. ಇಲ್ಲ ಸುಳ್ಳೋದನ್ನು, ತಪ್ಪು ಹೇಳಿಕೆನ ಕೊಡೋಕ್ಕೆ ಬರುತ್ತಾ? ಅವರಿಗೆ ಮತದಾನ ಮಾಡಿಯೇ ನಾವು. ಒಂದು ದೇಶದ ಅತಿ ದೊಡ್ಡ ಪಕ್ಷ, ಅವ್ರು ಹೆಂಗ್ರಿ ಸುಳ್ಳು ಹೇಳ್ತಾರೆ? ಇನ್ನೊಂದು ಏನೋ ಅಂತ ಇದ್ದಾರೆ ನೀವು, ಪ್ರಣಾಳಿಕೆ ವಿಷಯ ಹಂಗೆ ಮಾಡೋಕ್ಕೆ ಬರಲ್ಲ, ಹಿಂಗೆ ಮಾಡೋಕ್ಕೆ ಬರಲ್ಲ.
ಉದಾಹರಣೆ ಕೊಡ್ತು ನಿಮಗೆ. ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಬೋದು. ವಿಶೇಷವಾಗಿ ನಿಮ್ಮ ಮುಂದೆ ಉದಾಹರಣೆ ಅಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕೊಟ್ಟಂಥ ವಿಶೇಷ ಸ್ಥಾನಮಾನ ಏನಾಯಿತು? BJP ಸರ್ಕಾರ ವಾಪಸ್ ಕಸ್ಕೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಅವರಿಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ. ಅದನ್ನು BJP ಸರ್ಕಾರ ಬಂದ ಮೇಲೆ ವಾಪಸ್ ತಗೊಳ್ಳಿಲ್ವಾ? ಇದಕ್ಕಿಂತ ಉದಾಹರಣೆ ಬೇಕು ನಿಮಗೆ. ಸರ್ಕಾರ ಮನಸ್ಸು ಮಾಡಿದರೆ ಕರಿ ನಾಯಿನ ಬಿಳಿ ನಾಯಿನ ಮಾಡ್ಬೋದು, ಬಿಳಿ ನಾಯಿನ ಕರಿ ನಾಯಿನ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಹೇಳ್ಬಿಡ್ತೀರಾ ಸರ್ಕಾರಕ್ಕೆ, ನಮಗೆ ಹಂಗೆ ಮಾಡೋಕ್ಕೆ ಬರೋಲ್ಲ, ಹಿಂಗೆ ಮಾಡೋಕ್ಕೆ ಬರೋಲ್ಲ, ಹಂಗೆ ಮಾಡೋಕ್ಕೆ ಬರೋಲ್ಲ. ಹೆಂಗೆ ಮಾಡೋಕ್ಕೆ ಬರಲ್ಲ ನಿಮ್ಮನ್ನ ಹೆಂಗಾರು ಮಾಡ್ಬೋದು ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ. ಅದನ್ನು ಬಿಟ್ಟಿದ್ರೆ 4 ವರ್ಷಕ್ಕೊಮ್ಮೆ ಭಿಕ್ಷೆ ಬೇಡ್ರ ರೀತಿಯಲ್ಲಿ 5 ಕೊಡಿ 10 ಕೊಡಿ ಅಂತೇಳಿ ಹೋಗಿ ಜೋತು ಬೀಳ್ತಾ ಇದ್ದೀರಲ್ಲ. ನೀವು ಸಾರಿಗೆ ನೌಕರನ್ನ ಉದ್ಧಾರ ಮಾಡೋರ? ಎಷ್ಟು ಮಣಿ ಹಾಳು ಮಾಡಿದಾರ? ಪ್ರತಿ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡಿ 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 ಗೊತ್ತಿಲ್ಲ ನಮಗೆ, ಎಲ್ಲ ಗೊತ್ತಿದೆ. ಕಿರಣ್, ನೀನು ಕೂಡ ಒಬ್ಬ ನೌಕರನಾಗಿ ನಿಂದೇನೋ ಅಗ್ರಿಮೆಂಟ್ ಅಜೆಂಡಾ ಐತೆ, ನೀನು ಅದ್ರ ಬಗ್ಗೆ ಹೋರಾಟ ಮಾಡಪ್ಪ, ಅದ್ರ ಬಗ್ಗೆ ಮಾಡಿಸ್ಕೊ. ಅದನ್ನು ಬಿಟ್ಟು ಇನ್ನೊಬ್ರನ್ನ ಕಾಲೇಳಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಅದನ್ನ ತಿರುಮಲ ದಡಿಯ, ಅವನಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ. ಅವ್ನು ಯಾವ ಕೇಸಲ್ಲಿ ಡಿಸ್ಮಿಸ್ ಆದ? ಅವನ ಪ್ರಕರಣ ಏನು? ಅವನ ಪ್ರಕರಣ ಏನಪ್ಪ? ಅದನ್ನು ಆರ್ಡರ್ ಕಾಪಿ ಹಾಕಂತೇಳು. ನಾವು SLC ಮಾರ್ಕ್ಸ್ ಕಾರ್ಡ್ ನಿನ್ಗೆ ಹಾಕ್ತೀವಿ, SLC ಹಾಕ್ತೀವಿ, PUC ಹಾಕ್ತೀವಿ, ಮತ್ತೇನಾದರೂ ಕಡಿಮೆ ಬಿದ್ದರೆ ಅದನ್ನು ಹಾಕೋಣ. ಅಲ್ಲೋ ಗ್ರೂಪಲ್ಲಿ ಏನು ಚರ್ಚೆ ಮಾಡಬೇಕು, ಏನು ಮಾಡಬಾರ್ದು ಅದು ಖಬರ್ ಐತೆ ನಿಮ್ಗೆ? ಏನಾದರೂ ಅರಿವಿದೆ ನಿಮಗೆ? ಸಾರಿಗೆ ನೌಕರಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ರೆ ಮಾತ್ರ ಚರ್ಚೆ ಮಾಡಬೇಕು. ಅವನು SLC ಮಾರ್ಕ್ಸ್ ಕಾರ್ಡ್ ಹಾಕು, PUC ಹಾಕು, LC ಹಾಕು, ಏನಿದೆಯಲ್ಲ. ನೀವು ಹೋರಾಟಗಾರರು, ನಿಮ್ಮ ಹಿಂದ್ಗಡೆ ಜನ ಇದ್ದಾರೆ. ಅಬ್ಬಾ ಉದ್ಧಾರ ಆದಂಗೆ ಸಾರಿಗೆ ಸಂಸ್ಥೆ ನೌಕರು ನಿಮ್ಮ ನಂಬ್ಕೊಂಡು ಬಂದರೆ ಇರಲಿ. ಈಗ ಅದನ್ನೆಲ್ಲ ಬಿಟ್ಟರೆ ನಿಮ್ಗೆ ಯಾರಿಗಾದರೂ